100%. ಈಗ ತುಂಬ ಜನ ಆವಾಗ ಏನೂ ಇಲ್ಲಪ್ಪ, ಬದುಕಿದ್ರು ಸಿನಿಮಾ, ನಮ್ಮ ಉಸಿರು ಹೋದ್ರು ಸಿನಿಮಾದಿಂದ ಏನು ಬರುತ್ತೋ ಅಷ್ಟರಲ್ಲಿ ನಾನು ಅನ್ನ ತಿಂತೀನಿ, ಅಷ್ಟರಲ್ಲೇ ನಾನು ಬದುಕ್ತೀನಿ ಅಂತ ಅವತ್ತು ಹೇಳಿದವರು ಇವಾಗ ತುಂಬ ಒಳ್ಳೆ ಪ್ಲೇಸ್ನ ಪಡ್ಕೊಂಡಿದ್ದಾರೆ ನಮ್ಮ ಸ್ಯಾಂಡ್ಲ್ವುಡ್ನ. ನಾವು ತುಂಬ ಜನನ ನೋಡ್ತಾ ಇದ್ದೀವಿ. ಸೊ ಇನ್ನು ನಿಮ್ಮ ಪ್ರಕಾರ ಈ ಸಿನಿಮಾ ಅಂತ ಅಂದರೆ ನಾವು ಚಿಕ್ಕವರಾಗಿದ್ದಾಗ ಸಿನಿಮಾವನ್ನು ನೋಡ್ತಾ ನೋಡ್ತಾ ಇವ್ರ ಥರ ಇವ್ನು ಹಿಂಗೆ ಆ್ಯಕ್ಟಿಂಗ್ ಮಾಡ್ತಾನೆ, ಡೈಲಾಗ್ಸ್ ಡೆಲಿವರಿ, ಆ ಸಾಂಗ್ಗಳಾಗಿರ್ಬೋದು, ಅದೇ ಥರ ಆ್ಯಕ್ಟಿಂಗ್ ಮಾಡೋದಾಗಿರ್ಬೋದು. ನೀವು ಯಾವ ಜಾನರ್ನ ಪ್ರೇಮಿಯಾಗಿದ್ರಿ? ಅಂದರೆ ನಮ್ಮ ಮನೇಲಿ ಅವಾಗ ಸರಿಯಾಗಿ ಅಂದರೆ ಓದಿನ ಮೇಲೆ ಜಾಸ್ತಿ ಗಮನ ಇಡಬೇಕು ಅಂತೇಳಿ ನಮ್ಮ ಅಪ್ಪ ಕೇಬಲ್ ಹಾಕ್ಸ್ತಾನೆ ಇರಲಿಲ್ಲ, DD1 ಮಾತ್ರ. ಅದರಲ್ಲಿ ಬರೋ ಸಂಡೇ 4 PM ಸಿನಿಮಾನೇ ಅಂದರೆ ಯಾವುದಾದ್ರೂ ಬರಲಿ ಅಷ್ಟು ಎಂಜಾಯ್ ಮಾಡ್ತಾ ಇದ್ವಿ. ಅಂದರೆ ಫುಲ್ಲು ಇವಾಗೇನು ನಮಗೆ PVR ಎಲ್ಲ ಕೌಚ್ ಸೆಟಪ್ ಇರುತ್ತೆ, ರಿಕ್ಲೈನರ್ಸು, ಆ ಥರ ಮನೇಲೇ ಇರೋ ಚಾಪೆ ದಿಂಬ್ಗಳು ಹಾಸ್ಕೊಂಡು ಆ ಲೆವೆಲ್ಗೆ ನೋಡ್ತಾ ಇದ್ವಿ ನಾವು. ಅಂದರೆ ಅವಾಗಿಂದ ಎಲ್ಲ ಹೀರೋಗಳದ್ದು. ಆಮೇಲೆ ನನಗೆ ಇವಾಗ ಮಾತ್ರ ಅಂದರೆ ಸ್ವಲ್ಪ ಬುದ್ಧಿ ಬಂದ ಮೇಲೆ ಆ ಸಿನಿಮಾ ಚೆನ್ನಾಗಿದೆ, ಈ ಸಿನಿಮಾ ಚೆನ್ನಾಗಿದೆ ಅಂತ ನಾವು ಮಾತಾಡ್ತಾ ಇರೋದು, ಅಂದರೆ ಈ ಏಜ್ಗೆ. ಬಟ್ ಆವಾಗ ನಾವು ಸುಮ್ಮನೆ ಜನ್ರಲ್ಲಾಗಿ ಮಾತಾಡ್ಬೇಕಂದ್ರೂ ನಮ್ಗೆ ಯಾವುದು ಚೆನ್ನಾಗಿಲ್ದಿರೋ ಸಿನಿಮಾನೇ ನೋಡಿಲ್ಲ ನಾವು. ಆ ಒಂದು ಇದು ಟೈಮ್ ಲೈನಲ್ಲಿ ನಮ್ಗೆ ಯಾವುದೂ ಆ ಸಿನಿಮಾ ಚೆನ್ನಾಗಿತ್ತು, ಈ ಸಿನಿಮಾ ಚೆನ್ನಾಗಿ ನಾವು ಮಾತೇ ಆಡಿಲ್ಲ. ನಾವು ಎಲ್ಲದನ್ನೂ ಎಂಜಾಯ್ ಮಾಡಿಬಿಟ್ಟಿದ್ದೀವಿ. ಸೊ ಇವಾಗ ನಂಬರ್ ಆಫ್ ಫಿಲಮ್ಸು ಜಾಸ್ತಿ ಆಗೋಗಿರೋದ್ರಿಂದ ನಾವು ಆರಾಮಾಗೆ ಚೂಸ್ ಮಾಡ್ಬೋದು. ಅಂದರೆ ನನ್ನ ಜಾನ್ರೆ ಯಾವುದು, ನನಗೆ ಯಾವ್ದು ಇಷ್ಟ ಅದು ನೋಡ್ತೀವಿ, ಅಥವಾ ಇದು ಚೆನ್ನಾಗಿದೆ ಇದು ಚೆನ್ನಾಗಿಲ್ಲ ಅಂತ ಮಾತಾಡ್ತೀವಿ. ಎಲ್ಲ ಹೀರೋಗಳೂ ನಮಗೆ ಗೊತ್ತು, ಎಲ್ಲ ಹೀರೋಗಳದ್ದು ಮಿಮಿಕ್ರಿ ಮಾಡ್ಬೋದಿತ್ತು. ಇವಾಗ ಅದು ತುಂಬ ಕಷ್ಟ. ಅಂದರೆ ಅದು ತುಂಬ ಟೈಮ್ ತೊಗೊಳುತ್ತೆ ಅವ್ರ ನೇಚರ್ನ ಅಡ್ಯಾಪ್ಟ್ ಮಾಡ್ಕೊಂಡು ಮಿಮಿಕ್ರಿ ಮಾಡೋದಕ್ಕೆ. ನಮಗೆ ಆವಾಗ ತುಂಬ ಈಸಿ ಇತ್ತು, ಎಲ್ರದ್ದು ಒಂದು ಸ್ಟೈಲ್ ಇತ್ತು. ಸೊ ಆ ಥರ ಇಷ್ಟ, ಅಂದರೆ ಒಂದು ಯೂನಿಕ್ಕಾಗಿ ಏನಾದರೂ ಮಾಡಬೇಕು ಆ ಥರ. ಬಟ್ ಪರ್ಫಾರ್ಮ್ ಮಾಡ್ಬೇಕಾದ್ರೆ ತುಂಬ ನ್ಯಾಚುರಲ್ಲಾಗೆ ಇವಾಗ ಹೆಂಗಿದೆಯೋ ಅದೇ ಥರನೇ ಮಾಡೋದು ನಾನು. ಪ್ರಾಬಬ್ಲಿ ಆ ಹಳೆ ನೀವೇನು ಹೇಳಿದ್ರೆ ಮಿಮಿಕ್ರಿ, ಅವರ ವಾಯ್ಸ್ಗಳು, ಆ ಪರ್ಸನಾಲಿಟಿ, ಆ ಥರದಂಥ ಕಥೆಯುಳ್ಳ ಅದೇ ಥರದ ವಾಯ್ಸ್ ಮಿಮಿಕ್ರಿ ಮಾಡೋರನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಿದರೆ ಒಂದು ಹಿಟ್ ಆಗ್ಬೋದು ಅನ್ಸುತ್ತೆ. ಯಾಕಂದರೆ ಆ ಥರದ 90s 80s ಕಿಡ್ ತುಂಬ ಜನ ಇದ್ದೀವಿ ನಾವು. ಈಗ ಫಾರ್ ಎಕ್ಸಾಂಪಲ್ಲು ನಮ್ಮ ತರುಣ್ ಅವರ ಡ್ಯಾಡಿ ಆಗಿರ್ಬೋದು, ಆಮೇಲೆ ತುಂಬ ಜನ. ಸೊ ಅವರ ವಾಯ್ಸ್ ಮಾಡ್ಯುಲೇಷನ್, ಈ ವ್ಯಂಗ್ಯವಾಗಿ ಮಾತಾಡೋದು, ತಮಾಷೆ ಮಾಡೋದು, ಆಮೇಲೆ ಒಂದು ಗಾಢ ಧ್ವನಿಯಲ್ಲಿ ನಗೋದು. ಸೊ ಇವುಗಳನ್ನೆಲ್ಲ ನಾವು ನೋಡಿದ ತಕ್ಷಣ ಅವರು ಈ ಸಿನಿಮಾ ಮಾಡಿದ್ರು ಅಂತ ನೆನ್ಪಿಟ್ಕೊಂತೀವಿ. ಸೊ ಅದೇ ಪರ್ಸನಾಲಿಟಿಯನ್ನ ನಾವು ಇಟ್ಕೊಂಡು, ಅಂದ್ರೆ ಅದೇ ಮಿಮಿಕ್ರಿ ಅಥವಾ ಇವಾಗ AI ಅದು ಇದು ಎಲ್ಲ ಬಂದಿದೆ. ಸೊ ಅಲ್ಲ, ಅದು ಡೆಫಿನೆಟ್ಲಿ ಹಾಗೆ ಆಗುತ್ತೆ. ಆ್ಯಂಡ್ ನಮಗೆ ಖುಷಿ, ಅಂದರೆ ಇಲ್ದಿರೋರ್ನ ನಾವು ಮತ್ತೆ ಹೊಸ ಸ್ಟೋರಿನಲ್ಲಿ ಅವ್ರುಗಳನ್ನ ನೋಡೋದು ನಮಗೆ ಅದಾದರೆ ತುಂಬಾ ನಾವು ಎಂಜಾಯ್ ಮಾಡ್ಬೋದು ಮತ್ತೆ. ಬಟ್ ಯಾವತ್ತೂ ಅವ್ರು ಇದ್ದಾಗ ಏನು ಮಾಡಿದರು ಒರಿಜಿನಾಲಿಟಿ ಇರುತ್ತಲ್ಲ, ಸೊ ಅದೇ ನಮಗೆ ಅಲ್ಟಿಮೇಟ್ ಖುಷಿ ಕೊಡೋದು. ಬಟ್ ಇವಾಗ ಇಲ್ಲ ಅನ್ನೋ ಕೊರತೆ ಇದ್ದೇ ಇರುತ್ತೆ. ನಾವೇನೇ ಅಲ್ಲಿ ಅಥವಾ ಯಾರೇ ಆ ಥರ ಜೂನಿಯರ್ಸ್ನ, ಅಂದರೆ ಅದೇ ಥರ ಪರ್ಫಾರ್ಮ್ ಮಾಡೋ ಜೂನಿಯರ್ಸ್ನ ತಂದು ಮಾಡಿದ್ರು ನಮ್ಗೆ ಅವರು ಅಂತ ಅನಿಸಲ್ಲ. ಬಟ್ ಎಂಜಾಯ್ ಮಾಡ್ಬೋದು. ಈಗ ಅಲ್ಲಿ ಮೊನ್ನೆ ಮಾರಿಗಲ್ಲು ಇದು ವೆಬ್ ಸೀರೀಸ್ದು ಟೀಸರಲ್ಲಿ ಪುನೀತ್ ಸರ್ನ ನೋಡಿದ್ವಿ. ಸೊ ಅದೆಲ್ಲ ತುಂಬ ಖುಷಿ ಕೊಡುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಗೆ ಅಷ್ಟೇ ಬೇಜಾರಾಗುತ್ತೆ, ಪುನೀತ್ ಸರ್ನ ನಾವು ನೋಡೋ ಥರ ಆಗೋಯ್ತಲ್ಲ ಅಂತ. ಸೊ ಆ ಥರ ಕೊರತೆಗಳಂತೂ ಇದ್ದೇ ಇರುತ್ತೆ. ಅವ್ರುಗಳೆಲ್ಲ ಮತ್ತೆ ರೀಕ್ರಿಯೇಟ್ ಮಾಡೋದು ಇದೆಲ್ಲ ಆ್ಯಕ್ಚುಲಿ ಅಂದರೆ ಹೌದೌದು, ಅಂದರೆ ಅವ್ರುಗಳು ಆ್ಯಕ್ಚುಲಿ ನೋಡಿರ್ತಾರೆ. ಬಟ್ ಮತ್ತೆ ಈಗ ರೀ ರಿಲೀಸ್ಗೆ ಆಗ್ತಾ ಇರೋದೇ ಇವತ್ತಿನ ಇವ್ರನ್ನ ನೋಡೋದಕ್ಕೆ.